ಚೆನ್ನಾಗಿದೆ, ಏನಿಲ್ಲ. ಶಾಂಪೂ, ಕಂಡೀಷ್ನರ್. ನಾನು ನೆಕ್ಸ್ಟ್ ತಿಂಗಳು ಈ ಮಂತ್ ಜಾನ್ ಫೆಬ್ ಇದು ಮಾರ್ಚಲ್ಲೇ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅಂದರೆ ಒಂದ್ಸಲ ಹಾಕಿ ಡ್ರೆಸ್ನ ಮತ್ತೆ ಕೊಡೋಕ್ಕೆ ಓಕೆ ಬರುತ್ತೆ. ಸೊ ಬ್ಯಾಕೆಲ್ಲ ಏನೂ ಇರಲ್ಲ ಅಲ್ಲ, ಫುಲ್ ಫ್ರೀ ಇರುತ್ತಲ್ಲ, ಹಾಗಾಗಿ ಅದು ರಿಪ್ಪಲ್ ಕವರ್ ಯೂಸ್ ಮಾಡಿದ್ರೆ ಬೋಬೋ ಬ್ಯಾಗ್. ಸವಾಲದೇನು ಗೊತ್ತಾ ಬೇಜಾರು, ನೀವು ಅಮ್ಮ ಎಷ್ಟು ಪ್ರಾಡಕ್ಟ್ ಅಮ್ಮ ಬಿತ್ತುಷ. ಗೈಸ್ ಇಲ್ಲಿ ನೋಡಿ, ಯಪ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಟಕ್ ಅಂತ ಬಿಟ್ಟು ಒಂದು ಕೆಳಗಡೆ ಅದು ನೈಕಾದು ಓಫ್ ಗೈಸ್ ಸವಾನದಿದೆ, ಅದಾದಮೇಲೆ ಮಿಂತ್ರದಿದೆ, ನೈಕಾದಿದೆ, ತುಂಬ ಇದ್ದಾವೆ. ಒಳನಂಗೆ ತೋರಿಸ್ತೀನಿ, ಎಲ್ಲ ಕೆಳಗಡೆ ಹಾಕ್ಬಿಡ್ತೀನಿ. ಸೊ ನನ್ನ ಹತ್ರ ಇಷ್ಟು ಇದ್ದಾವೆ, ಇದು ಹಾಕ್ಬಿಡ್ತೀನಿ. ಸುಸ್ತಾಗ್ಬಿಡ್ತು. ಫಸ್ಟ್ ಒನ್ ಇದು ಮಿಂತ್ರ ಅದ, ನನಗೆ ಡೌಟ್ ಇಲ್ಲ, ಹಿಂಗೆ ಓಪನ್ ಆಗಿರುತ್ತಲ್ಲ ಅದೆಲ್ಲ ನನಗೆ ಡೌಟು ಸ್ವಲ್ಪ. ಸವರ್ಣ ಮಿಂತ್ರಣ ಅಂತ ಗೊತ್ತಾಗ್ಬಿಡ್ತು, ಇದು ಮಿಂತ್ರ ಅದೇ. ಯಾಕೆ ಹೇಳಿ, ಸವರ್ಣದಾಗಿದ್ದರೆ ಸವರ್ಣ ಅಂತ ಟ್ಯಾಗ್ ಬರುತ್ತೆ. ಟು ಫಸ್ಟ್ ಒನ್ ಒಂದು ಪಿಂಕ್ ಕಲರ್ ಟಾಪ್ ಚೆನ್ನಾಗಿದೆಯಾ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಪಿಂಕ್ ನನಗೆ ಚಂದ ಕಾಣಿಸುತ್ತೆ. ಪಿಂಕ್ ಕಲರ್ದೊಂದು ಟಾಪ್. ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡಿದ್ದೀನಿ, ಕ್ರಾಪ್ ಟಾಪ್. ಇದು ಚೆನ್ನಾಗಿದೆಯಾ? ಯಾವುದು ವ್ಲಾಗ್ಸೇ ಇಲ್ಲ, ವ್ಲಾಗ್ಸೇ ಮಾಡೋಕ್ಕಾಗ್ತಿಲ್ಲ. ಅಮ್ಮ ಊರಿಗೋಗಿ ಒಂದು ವಾರ ಆಗೈತೆ, ಇನ್ನೂ ಬಂದಿಲ್ಲ. ಸೊ ಅಮ್ಮನ ಜೊತೆ ಮಾಡೋಣ ಅಂದರೆ ಅಮ್ಮ ಇಲ್ಲ ಅಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಇದಾದರೂ ವ್ಲಾಗ್ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದೊಂದು ತೊಗೊಂಡಿದ್ದೀನಿ. ಇದು ಪ್ರೈಸು ಗೀಸು ಎಲ್ಲ ನಂಗೆ ಗೊತ್ತಿಲ್ಲ, ನನಗೆ ಈಗ ಹೇಳುವಷ್ಟು ಪೇಷನ್ಸ್ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮಿಂತ್ರ ಪ್ರಾಡಕ್ಟು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೆಹಂದಿ ಹಚ್ಕೊಂಡಿದ್ದೆ ಎಲ್ಲ ಹೋಗ್ಬಿಟ್ಟಿದೆ. ಮತ್ತು ಇದು ಮಿಂತ್ರದಿದು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸ್ಕರ್ಟ್ ಚೆನ್ನಾಗಿದೆ, ಪರ್ಪಲ್ ಸ್ಕರ್ಟ್. ಇದಕ್ಕೆ ವೈಟ್ ಕಲರ್ ಟಾಪ್ ಹಾಕೋರು ಮಸ್ತಾಗಿ ಕಾಣಿಸುತ್ತೆ. ಇಲ್ಲಿ ವೈಟ್ ಕಲರ್ದು ಇದು ಬಂದಿದೆಯಲ್ಲ ಡಿಸೈನ್. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಇದು ವೈಟ್ ಕಲರ್ ಹಾಕಿದ್ರೆ. ಚೆನ್ನಾಗಿದೆ, ಇದಕ್ಕೆಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಅದೊಂದು. ನೆಕ್ಸ್ಟ್ ಇದೇನು ಗೊತ್ತಾ, ಮೊನ್ನೆ ನಾನು ಒಂದು ಯಾರೋ ಮೀಟ್ ಮಾಡಬೇಕಿತ್ತು. ಅವಾಗ ಇದು ಟ್ಯಾಗ್ ಓಪನ್ ಮಾಡಿಬಿಟ್ಟೆ, ಸವಾನದಿದು ಟ್ಯಾಗ್ ಓಪನ್ ಮಾಡಿದೆ. ಬಟ್ ಹಾಕೊಂಡೆ, ಆಮೇಲೆ ನೋಡಿದೆ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಅಂತ ಅನಿಸ್ತು. ಸೊ ತೆಗೆದು ಬೇರೆ ಡ್ರೆಸ್ ಹಾಕೊಂಡಿದ್ದೆ. ಫುಲ್ ಲಾಂಗ್ ಪೀಸ್, ಒನ್ ಪೀಸ್ ಚೆನ್ನಾಗಿದೆ ನೋಡಿ. ಅಂತೂ ಯಾವುದೋ ಇದು ಬರುತ್ತಲ್ಲ, ಮಾಡ್ತಾವಿದ್ದೆ, ಸಾರಿ. ಸೊ ನೆಕ್ಸ್ಟ್ ಇದು ಸವಾನದೇನೆ ಸಾಕ್ಸ್. ಟೋಟಲ್ ಇದು 5 ಪೇಜ್ ಇತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ, ಕೊರಿಯನ್ ಸಾಕ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ಹೇಳ್ತಿದ್ನಲ್ಲ, ಸಾಕ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಕಲೆಕ್ಷನ್ಸ್ ಅಂತ. 1 ಪೇರ್, 2, 3,
4. ಇನ್ನೊಂದು ನಾನು ಇದು ಏನಪ್ಪ ಇನ್ನೊಂದು ಎಲ್ಲಿಗೆ ಹಾಕೊಂಡು ಹೋಗಿದ್ದೀನಿ, ಮೊನ್ನೆ ಕ್ರಿಕೆಟ್ದು ಸೆಲೆಕ್ಷನ್ ಇತ್ತು ಅವಾಗ ಹಾಕೊಂಡು ಹೋಗಿದ್ದೆ ಆಯಿತಾ. ಇದು ಎಷ್ಟು ಗೊತ್ತು, ಇದು ಪ್ರೈಸ್ ಹೇಳ್ತೀನಿ ಬೇಕಾದ್ರೆ, ಏಕೆಂದರೆ ಇದು ಇಲ್ಲೇ ಇರುತ್ತೆ ಅದಕ್ಕೆ 390 ರುಪೀಸ್. 5 ಪೇರ್ ಇರುತ್ತೆ, 390 ರುಪೀಸ್. ಓಕೆ. ಇದು ಸವಾನದೇ ಏನು ಮಾಡಿದ್ದೆ ನನಗೆ ಮರ್ತೋಗ್ಬಿಟ್ಟಿದೆ ಗುರು. ಏನೀಗಂತ ಅಂದರೆ ಸವಾನದಲ್ಲಿ ಒಂಥರ ಈ ಮಳೆಗಾಲಕ್ಕೆ ಮಾಡಿದ್ರೆ ಚಳಿಗಾಲಕ್ಕೆ ಬರುತ್ತೆ, ಹಂಗೆ ಬೇಸಿಗೆಗಾಲಕ್ಕೆ ಬರುತ್ತೆ, ಹಾಗೆ ಇದು ಅದಕ್ಕೆ ಮರ್ತೋಗುತ್ತೆ. ಹೆಚ್ಚಿ ಇದೊಂದು ಇದು ಕಡ್ಗ ಥರ ಇದೆ. ಚೆನ್ನಾಗಿದೆ. ನೈಸ್. ಇದಕ್ಕೆ 190 ರುಪೀಸ್. ಚೆನ್ನಾಗಿದೆ ಅಲ್ವಾ ಕೀಸ್, ಹಂಗೆ ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. 190. ಅದಾದ ನಂತರ ನೆಕ್ಸ್ಟ್ ಸಾರಿ ಪದೇ ಅದು ಹೇಳ್ತಿದ್ದೀನಿ. ಕೂಲ್ಸೋನು ಅದೆಲ್ಲ ಹೇಳ್ಬಾರ್ದು. ಸಾಕ್ಸ್ ನಾನು ಹೇಳಿಲ್ವ ನನಗೆ ಸಾಕ್ಸ್ ಹುಚ್ಚು ಅಂತ. ನಂಗೆ ಸಾಕ್ಸ್ ಅಂದರೆ ಹೆವಿ ಹುಚ್ಚು. ಸಾಕ್ಸು, ಕಾಫಿ ಮಗ್ಗು ಇಲ್ಲ ಹಂಗೆ 1 2 3 4 ಪೇರ್ ಸಖತ್ತಾಗಿದೆ. ಇದು ಕೊರಿಯನ್ ಸಾಕ್ಸೇನೆ. ಇದಕ್ಕೆ 290 ರುಪೀಸ್. ನೆಕ್ಸ್ಟ್ ಮತ್ತೆ ಇನ್ನೂ ಆರ್ಡ್ರ್ ಮಾಡಿದ್ದೀನಿ ನಾನು, ಏನಪ್ಪ ಸಾಕ್ಸ್, ಪೂಮಾ ಸಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಸವಾನದು, ಇದು ಜಿಮ್ದು. ಇದೇನು ಮೀಡಿಯಮ್ಮ ಸ್ಮಾಲ? ಮೀಡಿಯಮ್ಮೇ. ಫಸ್ಟ್ ಹಾಕೊಂಡು ನೋಡಬೇಕು, ಇಲ್ಲ ಅಂದರೆ ರಿಟರ್ನ್ ಹಾಕಬೇಕು. ಇಷ್ಟೇ ಶುದ್ಧ ಐತಲ್ಲಪ್ಪ. ಯಾಕೋ ಇದು ಆಗಲ್ಲ ಅನಿಸ್ತೈತೆ ನನಗೆ, ಒಂದ್ಸಲ ನೋಡ್ತೀನಿ. ಬಟ್ ಇದಕ್ಕೆ 690 ರುಪೀಸ್. ಬಟ್ ಸಕ್ಕತ್ತಾಗಿದೆ ಅಲ್ಲ ನೋಡಿ ಗೈಸ್. ಎಕ್ಸ್ಪ್ಯಾಂಡು ಚೆನ್ನಾಗಿದೆ, ಆರಾಮ್ಸೆ 690 ಕೊಡ್ಬೋದು. ಅದಾದ ನಂತರ ನೆಕ್ಸ್ಟ್ ನಾನು ಇದು ನಂಗೆ ಗೊತ್ತು, ಟಾಪ್. ನಿನ್ನ ಜೊತೆ ನಾಟು ಪಿಂಕ್. ಇದು ಕ್ರಿಕೆಟ್ಗೆ ಹೋಗ್ತೀನಲ್ಲ ಅವಾಗ ಹಾಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿದ್ದು. ಆ್ಯಂಡ್ ಇದು ಪ್ರೈಸ್ 790 ರುಪೀಸ್. ನನಗಿದೆಲ್ಲ ಫ್ರಂಟಲ್ಲಿ ಈ ವಿ ಶೇಪ್ ಇರೋದು ಡಿಸೈನು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೆ ಆರ್ಡ್ರ್ ಮಾಡಿದೆ. ಚೆನ್ನಾಗಿದ್ರೆ ನಾನು ದುಡ್ಡು ನೋಡಲ್ಲ, ಅದು 10,000 20,000 ಆದರೂ ಮಾಡಿಬಿಡ್ತೀನಿ. ನನಗೆ ಇಷ್ಟ ಹಾಕೊಬೇಕು, ಇಷ್ಟ ಆಗಬೇಕು, ಇಷ್ಟ ಆಗಿರೋದನ್ನ ಹಾಕ್ಕೊಬೇಕು. ಇನ್ನೇನು ದುಡಿಯೋದೆಲ್ಲ ಏನಕ್ಕೆ, ಸೇವ್ ಮಾಡಬೇಕು ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಸೇವ್ ಮಾಡಿದಷ್ಟು ನೋ ಯೂಸ್. ಸತ್ತ ಮೇಲೆ ಯಾರು ತಿಂತಾರೆ. ಇದೇನು ಗೊತ್ತಾ, ನಿಪ್ಪಲ್ ಕವರ್ ಅಂತ ಇದು. ಸೊ ಈ ಥರ ಫುಲ್ ಬ್ಯಾಕ್ಲೆಸ್ ಡ್ರೆಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಫುಲ್ ಬ್ಯಾಕ್ಲೆ ಹಿಂದೆಗಡೆ ಎಲ್ಲ ಫುಲ್ ಏನಾದರೂ ಒಂದು ಟೈ ಆಪ್ಷನ್ ಇರುತ್ತೆ, ಫುಲ್ ಹಿಂದೆ ಬ್ಯಾಕ್ ಕಾಣಬಾರ್ದು. ಸೊ ಏನು ಮಾಡೋದು, ಯಾವ ಥರ ಹಾಕೋಬೇಕಂತ ಅನ್ನೋರಿಗೆ ಈ ಥರ ಬ್ರಾನ ನೀವು ಹಾಕ್ಬೋದು. ನೀವು ಇದು ಲೂಸು ಟೈಟ್ ಎಲ್ಲ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ರಿಮೂವ್ ಮಾಡೋ ಆಪ್ಷನ್ಸ್ ಕೂಡ ಇದೆ. ಹೀಗೆ ಅರ್ಥ ಆಯ್ತಾ? ಈ ಥರ ಮಾಡ್ಬೋದು. ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು, ನನಗೆ ಬೇಕಿತ್ತು. ಬಟ್ ಹೆವಿ ಬಸ್ಟ್ ತಗೋಬೇಕಿತ್ತು. ಓಕೆ, ಅಂಟ್ಕೊಂಡ್ಬಿಡಿದೆ. ನಾನು ಒಂದು ವಿಡಿಯೋ ಮಾಡಿದ್ದೆ ಗೊತ್ತಾ, ಗರ್ಲ್ಸಿಗೆ ಅಂತಾನೆ. ಚೆನ್ನಾಗಿದೆ, ಏನಿಲ್ಲ. ಇದಕ್ಕೆ 390 ರುಪೀಸ್ ಆರಾಮ್ಸೆ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್
ಇನ್ನೊಂದೇನೋ ಇದೆಯಲ್ಲಪ್ಪ, ಇದನ್ನ ಮಾಡಬಾರ್ದು ಅಂತೇಳಿ ಮಿಸ್ ಆಗಿ ಇದು 4ನೇ ಸಲ ಆರ್ಡರ್ ಮಾಡಿರೋದು. ಸ್ಟಿಕ್ಕರ್, ಇದೇನು ಸ್ಟಿಕ್ಕರ್ ಗೊತ್ತಾ? ಸಮ್ಟೈಮ್ಸ್ ಇಲ್ಲಿಗೆಲ್ಲ ಇಕ್ಕೋತೀವಲ್ಲ ಫೇಸ್ ಮೇಕಪ್ ಮಾಡಿದಾಗ ಈ ಥರ ಸ್ಟಿಕ್ಕರ್ಸ್, ಸೊ ಆ ಥರದ್ದಿದು. ಇದಕ್ಕೆ ಎಷ್ಟು? 190 rupees. ಆ್ಯಂಡ್ ನೆಕ್ಸ್ಟ್ ಬೆಲ್ಟ್ ಆರ್ಡ್ರ್ ಮಾಡಿದ್ದೆ. ನೀವು ನೋಡಿರ್ಬೋದು, ಯೂಸಲಿ ನಾನು ಬೆಲ್ಟ್ ಯೂಸೇ ಮಾಡಲ್ಲ, ಯಾವ ಇದರಲ್ಲೂ ನಾನು ಯೂಸ್ ಮಾಡಲ್ಲ. ಬಟ್ ಇನ್ಮೇಲೆ ಯೂಸ್ ಮಾಡೋಣ ಅಂತ ಹೇಳಿ ತುಂಬ ಕಮ್ಮಿಗಿತ್ತು ಅಮೌಂಟು, ಅದಕ್ಕೆ ಈ ಥರ ಡಿಸೈನ್ ಇತ್ತು, ಚೆಂದ ಇತ್ತು. ಇದು ಬ್ಲ್ಯಾಕು, ಬ್ರೌನು ಮತ್ತು ಸ್ಕಿನ್ ಪ್ಲಸ್ ಬ್ಲ್ಯಾಕ್ ಎರಡು ಮಿಕ್ಸ್ ಆಗಿರೋದು. ಇದು ಚೆನ್ನಾಗಿದೆ. ಇದಕ್ಕೆ ಎಷ್ಟು ಗೊತ್ತಾ? 590 rupees. ಚೆನ್ನಾಗಿದೆ ಅಲ್ಲ? ಯೂಸ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ನಾನು ಇದು ಎಷ್ಟಪ್ಪ, ಕಾಸ್ಟೇ ಹಾಕಿಲ್ಲ, ಎಲ್ಲೇ ಏನು ಹಾಳಾಗೋಗ್ಲಿ. ಒಂದು ಶಾರ್ಟ್ಸ್ ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ ಶಾರ್ಟ್ಸ್, 28 ಸೈಜ್ ಆರ್ಡ್ರ್ ಮಾಡಿರೋದು. ಎಕ್ಸ್ಪೆಂಡ್ ಆಗುತ್ತೆ, ಚೆನ್ನಾಗಿದೆ ಇದು. ಅದೆಷ್ಟು ಅಂತ ನಿಜ ನಂಗೆ ಗೊತ್ತಿಲ್ಲ ಶಾರ್ಟ್ಸ್ದು. ನೆಕ್ಸ್ಟ್ ಎಗೇನ್ OMG, ಇದೊಂದು ಡ್ರೆಸ್. ಇದು ಡ್ರೆಸ್ ತುಂಬ ಚೆನ್ನಾಗಿದೆ ಗೈಸ್. ಈ ಥರ ನೋಡಿ, 1 ಪೀಸ್ ಫುಲ್ ಓವರ್ ನೆಕ್ ಆ್ಯಂಡ್ ಫ್ರಂಟಲ್ಲಿ ಈ ಥರ ಟೈ ಮಾಡ್ಬೋದು. ಅಯ್ಯ, ಇದು ಹಿಂದೆ ಇದು ಮುಂದೆ. ಇಲ್ಲಿ ನೋಡಿ, ಈ ಥರ ತುಂಬ ಚೆನ್ನಾಗಿದೆ ಅಲ್ಲ ಡ್ರೆಸ್ ಇದು. ಜಸ್ಟ್ ಇದು ಬಿಲೋ 400 rupees ಒಳಗಡೆನೆ, ಬಟ್ ಆರಾಮ್ಸೆ ತೊಗೊಬೋದು ನೀವು ಇದನ್ನ. ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ನಾನು ಬೀಚ್ ಹತ್ರ ಹೋದಾಗ ಹಾಕೊಳ್ಳೋಣ ಅಂತ ಅದೇ ಹೇಳಿದ್ನಲ್ಲ ನಾನು, ಬ್ಯಾಕ್ಲೆಸ್ ಇರುತ್ತೆ ಅಂತ. ಆ್ಯಕ್ಚುಲಿ ಇದು ಬ್ಯಾಕ್ಲೆಸ್, ವೆಯ್ಟ್ ಹೀಗೆ ಬರುತ್ತೆ. ಇದು ಹೀಗೆ ಬರುತ್ತೆ. ಸೊ ಬ್ಯಾಕೆಲ್ಲ ಏನೂ ಇರಲ್ಲ, ಫುಲ್ ಫ್ರೀ ಇರುತ್ತಲ್ಲ, ಹಾಗಾಗಿ ಅದು ರಿಪ್ಪಲ್ ಕವರ್ ಯೂಸ್ ಮಾಡಿದ್ರೆ ಬೆಸ್ಟ್. ಸೊ ಇಷ್ಟೇ ಇರೋದು. ಹೆಂಗೆ ಬೇಕಾದರೂ ಹಾಕ್ಬೋದು ನೀವು, ಹಿಂಗೆ ಬೇಕಾದ್ರೂ ಹಾಕಿ, ಹೆಂಗೆ ಬೇಕಾದ್ರೂ ಹಾಕೊಳ್ಳಿ, ನಿಮ್ಮ ಇಷ್ಟ. ಇದು ಒಂದು ತೊಗೊಂಡಿದ್ದೀನಿ. ಅದಾದ ನಂತರ ನೋಡಿ, ಈ ಒಂದು ಶರ್ಟ್ ತೊಗೊಂಡಿದ್ದೀನಿ. ಈಗ ಹಾಕಿರೋದು ಇದು ಒಂಥರ ಸಿಮಿಲರ್, ಚೆನ್ನಾಗಿದೆ, ಏನಿಲ್ಲ. ಬರೀ ಹಿಂಗೆ ಬಟ್ಟೆಗೆಲ್ಲ ಸುರಿತಾ ಇದ್ದರೆ, ಇವಾಗ ಕಮೆಂಟ್ಗಳು ಬರೀ ಬಟ್ಟೆಗೆ ಹಿಂಗೆ ಸುರಿತಾ ಇದ್ದರೆ ಏನು ಮನಿ ಸೇವ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ನಾವೀಗ ವಿಡಿಯೋ ಮಾಡಬೇಕಲ್ವಾ, ಹಾಕೊಂಡಿರೋ ಡ್ರೆಸ್ ಹಾಕೊಂಡೇ ಮಾಡೋಕ್ಕಾಗಲ್ಲ. ಆದರೂ ನಾನು ಇನ್ನೂ ಯೂಸ್ ಮಾಡ್ತಿರೋ ಬಟ್ಟೆಗಳು ಎಷ್ಟಿದ್ದಾವೆ ಗೊತ್ತಾ ಗೈಸ್? ಮೋರ್ ದೆನ್ 40+ ಇದ್ದಾವೆ. ಅಪ್ಪ, ಇದೊಂದು ಶರ್ಟ್. ಆ್ಯಂಡ್ ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೆ, ರೆಡ್ ಕಲರ್ ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೆ ಅಂತ, ವರ್ಕೌಟಿಗೆ ಚೆಂದ ಇತ್ತು. ಸೇಮ್ ಅದೇ ಥರದಲ್ಲೇ ಸಿಮೆಂಟ್ ಕಲರ್, ಈ ಥರ. ನಂಗೆ ಇದು ಇಷ್ಟ ಆಯ್ತು, ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯ್ತು. ಇದು ಸೇಮ್ ನನ್ನ ಹತ್ರ ರೆಡ್ ಇದೆ, ಬಟ್ ಇದು ಇರಲಿ, ಚೆನ್ನಾಗಿದೆ. ಇದಕ್ಕೇನೆ ಇದು ತರಿಸಿದ್ದು ನಾನು. ಇದಕ್ಕೆ ಇದು ಹಾಕೊಳ್ಳೋದು ಅಂತ, ಇದಕ್ಕೆ ಇದು ಹಾಕೊಳ್ಳೋದು ಮ್ಯಾಚ್ ಆಗುತ್ತೆ ಅಂತೇಳಿ ತರಿಸಿದ್ದು. ಗೈಸ್, ಯಾರಾದರೂ ಹೋಳಿ ಆಡಿದ್ರಾ? ನಾನು ಈ ಸಲ ಹೋಳಿನೇ ಆಡಿಲ್ಲ ಗೊತ್ತಾ.
ಕೆಲಸ ಕೆಲಸ ಕೆಲಸ. ಆ್ಯಂಡ್ ನೆಕ್ಸ್ಟ್ ಇದು ಸವಾನದು ಬ್ಯಾಗ್, ಟಂಚಡಾಯ್ ಬೋಬೋ ಬ್ಯಾಗ್. ಸವಾನದ ಏನು ಗೊತ್ತಾ ಬೇಜಾರು, ನಿಮಗೆ ಲಿಂಕ್ ಕೊಡೋಕ್ಕಾಗಲ್ಲ, ಅದೇ ಒಂದು ಬೇಜಾರು. ಸಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ. ಇಷ್ಟ ಒಂದು ಫೋನ್, ಒಂದು ಪವರ್ ಬ್ಯಾಂಕ್, ಒಂದೆರಡು ATM, ಒಂದಷ್ಟು ಪರ್ಸ್ನಲ್, ಅದೇ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಅದು ಇದು ಸ್ವಲ್ಪ ದುಡ್ಡು ಇಟ್ಕೊಳಕ್ಕೆ ಸಾಕು. ತುಂಬ ಕ್ಯೂಟಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 690 rupees. 690 rupees, ಬಟ್ ಸಕ್ಕತ್ತಾಗಿದೆ, ವರ್ತಿದೆ ಬ್ಯಾಗ್ ಇದೆ, ಆರಾಮ್ಸೆ ತಗೊಬೋದು. ಆ್ಯಂಡ್ ನೆಕ್ಸ್ಟ್ ಇದು ಮಿಂತ್ರದಲ್ಲಿ ತಗೊಂಡಿದ್ದು. ಇದು ನಾನು ಒಂದ್ಸಲ ತಗೊಂಡಿದ್ದೆ ಫಸ್ಟ್, ಒಂದ್ಸಲ ನಂಗೆ ಇಷ್ಟ ಅಂತ ಗೋವಾಗೆ ಹಾಕೊಂಡು ಹೋಗಿದ್ದೆ. ಸಿ ಬ್ಯಾಕ್ ಲೆಸ್ ಏನಿಲ್ಲ, ಬ್ಯಾಕ್ ಇದೆ ಸ್ವಲ್ಪ, ಈ ಥರ ಬರುತ್ತೆ. ಇದು ಹಿಂಗೆ ಬರುತ್ತೆ, ಹಿಂಗೆ ಚೆನ್ನಾಗಿದೆ ತಾನೇ, ನಂಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ನೆಕ್ಸ್ಟ್ ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಗೈಸ್ ಈ ಸಲ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವರ್ಕೌಟಿಗೆ ಆಲ್ಮೋಸ್ಟ್ ಈ ಸಲ ಜಾಸ್ತಿ ಸವಾನದಲ್ಲೇ ಬೈ ಮಾಡಿರೋದು. ಒಂದು ಸವಾನದಲ್ಲೇ ಆಲ್ಮೋಸ್ಟ್ ಒಂದು 15,000 ಆಗಿದೆ. ಇದು ನೋಡಿ 1000 rupees ಇದು ವರ್ಕೌಟಿಗೆ ಅಂತ ತಗೊಂಡಿದ್ದು. ಜಾಕೆಟ್, ಜಯ ಜಯ ಜಾಕೆಟ್, ಜೈನ್ ಗಂಡ ರಾಕೆಟ್. ನಾನು ಹಂಗೆ ಸ್ವಲ್ಪ ಅವಾಗವಾಗ ಇದು ಆಟ ಆಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿ ಈ ರೀತಿ ಜಿಪ್ಪ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ವರ್ಕೌಟ್ ಅದು ಇದು, ಮತ್ತು ತುಂಬ ಇವಾಗ ಆಚೆ ಕಡೆ ಹೋಗ್ತಿರ್ತೀನಿ ನಾನು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಅಂತೇಳಿ. ಸೊ ಅವಾಗೆಲ್ಲ ತುಂಬ ಬೇಕು, ಅದಕ್ಕೆ ಅದೊಂದು ಆರ್ಡ್ರ್ ಮಾಡಿಕೊಂಡೆ. ನಿಮ್ಗೆ ತೋರಿಸೇ ಇಲ್ಲಲ್ಲ ಪ್ರೈಸು, ಮತ್ತೆ 1000 ರೂಪಾಯಿ ಅಂತ ಹೇಳಿ ಮೋಸ ಅಂತ ಹೇಳ್ತೀರಾ ನೀವು. ಗೊತ್ತಿಲ್ಲ, ನಂಗೆ ಗೊತ್ತು, ನಿಮ್ಗಳ ಬುದ್ಧಿ. 1000 rupees ಎಗೇನ್, ಬೈಬೇಡಿ ಪ್ಲೀಸ್. ಸಾಕ್ಸ್ ಎಷ್ಟು ಪೇರ್ ಇದು? 6 ಪೇರ್. ಆಲ್ರೆಡಿ ಒಂದು 2-3 ಪೇರ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನಿಮಗೆ ಜಸ್ಟ್ 290. 1 2 3 ಪೇರ್ ಇದೆ. 3 ಪೇರ್ ಯೂಸ್ ಮಾಡಿದ್ದೀನಿ, ಹೇಳೋದ್ನಲ್ಲ ನಾನು ಆಗಲೇ. ಹಂಗೆ ನಾನು ಬಂದ ತಕ್ಷಣ ಎಲ್ಲ ಯೂಸ್ ಮಾಡಬೇಕು. ಅಲ್ಲ, ನಂಗೇನು ಗೊತ್ತಾ, ಇಷ್ಟು ಶಾಪಿಂಗ್ ಮಾಡ್ತೀನಿ ಸವಾನದಲ್ಲಿ, ಹಾಳಾದವರು ಒಂದೇನು ಗಿಫ್ಟೇ ಕೊಡಲ್ಲ. ಇದೇನಪ್ಪ? ಏನು ಗುರು? ಓಹೋ, ಇದು ಸ್ಲೈಸ್ ಇದೆ ನೋಡಿ ಇಲ್ಲಿ, ಕಟ್ಟು, ಸೈಡ್ ಕಟ್ಟು, ಸ್ಕರ್ಟು ತುಂಬ ಚೆನ್ನಾಗಿದೆ. ಇದು ಗೊತ್ತಾ, ಫುಲ್ ಬ್ಲ್ಯಾಕ್, ಅದಕ್ಕೆ ತಗೊಂಡೆ. 590. ಗೈಸ್, ಇನ್ನೊಂದು ಹೇಳೋದು ಮರ್ತೆ ನಾನು. ನೆಕ್ಸ್ಟ್ ತಿಂಗಳು ಈ ಮಂತ್ ಜಾನ್ ಫೆಬ್ ಇದು ಮಾರ್ಚಲ್ಲೇ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅಂದರೆ ಒಂದ್ಸಲ ಹಾಕಿ ಡ್ರೆಸ್ ಮತ್ತೆ ಕೊಡೋಕ್ಕೆ. ಓಕೆ, ನೆಕ್ಸ್ಟ್ ಸವಾನ ಟಾಪ್ ಚಂದ ಇದೆ, ಪಿಂಕ್. ಆಲ್ಮೋಸ್ಟ್ ಈಗ ನಾನು ನಿಮ್ಗೆ ಎಷ್ಟೊಂದು ಪಿಂಕೆ ತೋರಿಸಿದ್ದೀನಲ್ಲ, ಇದು ಹಾಕ್ಕೊಂಡ್ರೆ ಪ್ಯಾಂಟೇ ಬೇಡ. ಕ್ಯೂಟಾಗಿದೆ ಇದು ಒಂಥರ, ಅದಕ್ಕೆ ತಗೊಂಡೆ ಗೈಸ್. ಇದು ಪ್ರೈಸ್ ಬಂದುಬಿಟ್ಟು 790. ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಒಂಥರ ಕ್ಯೂಟ್ ಅನಿಸ್ತು ಅದು, ಅದಕ್ಕೆ. ಹೇಗೇನು ಸವಾನ ಬೈಕೊಂಬಿಡಿ, ಜಾಸ್ತಿ ಸವಾನದಲ್ಲೇ ಮಾಡಿದ್ದಾರೆ ಇವರು. ಅಯ್ಯೋ, ದಿಸ್ ಇಸ್ ಮೈ ಫೇವ್ರೆಟ್.
ಯಾಕೆ ಅಂತ ನಿಮ್ಗೆ ಈಗ ಗೊತ್ತಾಗುತ್ತೆ ನೋಡಿ. ನೆಟ್ಟು ಕೂತ್ಕೊಂತಾನೆಲ್ಲ ಕೂದಲು ಇವತ್ತು. ಇದು ಫಸ್ಟು ಇದು ಹ್ಯಾಂಡ್ಸಿಗಿರೋದು. ನಿಮಿಷ ಇದೆ ತೋರಿಸ್ತೀನಿ ರೀ ಗೈಸ್. ಫಸ್ಟ್ ಡ್ರೆಸ್ ಓಪನ್ ಮಾಡೋಣ. ಕ್ಯೂಟ್ ಡ್ರೆಸ್ ಇದು. ಇದ್ದಂಗೆ ನನ್ನ ತಮ್ಮ ನಿತಿನ್ ಕೊಡಿಸಿದ್ದು. ಇದು ಹಿಂಗೆ ಬರುತ್ತೆ, ಟ್ಯೂಬ್ ಡ್ರೆಸ್ ಇದು ಹಿಂಗೆ ಬರುತ್ತೆ. ಸಿ ಸೈಡ್ ಕಟ್ಟಿಲ್ಲ ಏನಿಲ್ಲ, ಬಟ್ ಬ್ಯಾಕ್ ಕಟ್ಟಿದೆ. ಸಿ ಬ್ಯಾಕಲ್ಲಿ ಈ ಥರ ಕಟ್ಟಿದೆ. ಈ ಥರ ಡ್ರೆಸ್ ಬರುತ್ತೆ. ಇದು ಈ ಥರ ಡ್ರೆಸ್ಸು. ಅದಕ್ಕೆ ಇದು ವೇಲ್ ಹಿಂಗೆ ಹಾಕೊಳ್ಳೋದು. ಅದಾದಮೇಲೆ ಅದಕ್ಕೆ ಇದು ಫುಲ್ ಆರ್ಮ್ಸ್ ಇರೋದು. ಇದು ಫಿಂಗರ್ಸ್ ಅದು ಇದೆಲ್ಲ ತುಂಬ ಚೆನ್ನಾಗಿದೆ. ಈ ಡ್ರೆಸ್ಗೆ ಪ್ರೈಸ್ ಏನು ಗೊತ್ತಾ? ಹೇಳ್ತೀನಿ, 1490 ರೂಪೀಸ್. ಬಟ್ ಈ ಬೇಲೆ ಒಂಥರ ಕಲರ್ ಇದೆ, ಇದೇ ಒಂಥರ ಕಲರ್ ಇದೆ. ನಿಮ್ಮ ಬಳಿ ಮಕ್ಕಳು ಬಸ ಮಾಡಿಬಿಟ್ರೆ ಆ ಥರ ಎಲ್ಲ ಆಗಲ್ಲ. ನೆಕ್ಸ್ಟ್ ಜೀನ್ಸ್. ಇದು ನನ್ನ ತಮ್ಮ ನಿತಿನ್ ಕೊಡ್ಸಿದ್ದು ನನಗೆ. ಜೀನ್ಸ್ ಸಕ್ಕದಾಗಿದೆ. ಹಾಕೊಂಡು ನೋಡಿದೆ ಆಗಲಿ. ಫುಲ್ ಟೋನ್ ಜೀನ್ಸ್, ಒಳ್ಳೆ ಗಜ್ಜಿನ ಈ ಕಡ್ದಿರೋ ಥರ ಐತೆ. ಬಟ್ ಚೆನ್ನಾಗಿ ಕಾಣೋದು ಗೊತ್ತಾ, ಹಾಕೊಂಡ್ರೆ ಮಸ್ತಾಗಿರುತ್ತೆ. ನಂಗೆ ಇಷ್ಟ, ಇದೇ ಥರನೇ ಇಷ್ಟ ಗೊತ್ತಾ. 1390 ರೂಪೀಸ್ ಇದಕ್ಕೆ. ಸೊ ಅವನ ಮುಗೀತು ಅನ್ಕೋತೀನಿ ಕಣಪ್ಪ. ಓಪನೇ ಮಾಡಿದ್ದೇನೆ. ಇದೊಂದು ಇದು ಆರ್ಡ್ರ್ ಮಾಡಿದ್ದೆ, ಡ್ರೆಸ್ಬೆರಿಯಿಂದ ಬ್ರಾ BB. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಮಾಡಿದೆ. ಇಲ್ಲಿ ಒರಿಜಿನಲ್ ಪ್ರೈಸ್ ಇರೋದು 1399. ಬಟ್ ಅಷ್ಟೊಂದೆಲ್ಲ ಕೊಟ್ಟು ತಗೊಳಲ್ಲ. ಯಾಕೆಂದರೆ ಈ ಥರ ಬ್ರ್ಯಾಂಡ್ ಇನ್ನು ಸಕ್ಕದಾಗಿರೋ ಬ್ರ್ಯಾಂಡೇ ಸಿಗುತ್ತಲ್ಲ, ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇದು ಒನ್ ಸೈಡ್ ಟಾಪ್, ಒನ್ ಸೈಡ್ ಶೋಲ್ಡರ್. ಇದಕ್ಕೆ ಸ್ಕರ್ಟ್. ಇದು ಚೆನ್ನಾಗಿದೆಯಾ? ಅದಕ್ಕೆ ತಗೊಂಡೆ, ಚೆನ್ನಾಗಿದೆ ಅಂತ ಗೊತ್ತು. ನೆಕ್ಸ್ಟ್ ಮ್ಯಾಕ್ಸ್. ಇದು ಪ್ಯಾಂಟು ನನಗೆ ತುಂಬ ಈ ನಡುವೆ ನನಗೆ ಹೇಳ್ತಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ನನಗೆ ಟ್ರೆಡಿಷ್ನಲ್ ಆಗಿ ವೇರ್ ಮಾಡಬೇಕು ಅಂತ ಸಿಕ್ಕಾಬಿಟ್ಟು ಇಷ್ಟ ಅಂತ. ಸಾರಿ. ಸೊ ಅದಕ್ಕೆ ಕುರ್ತಿಗೆ ಹಾಕೊಳ್ಳೋಣ ಅಂತ ಈ ಥರ ಒಂದು ಫುಲ್ಲು ಏನು ಟೋನ್ ಇರಬಾರ್ದು, ಏನೇ ಇರಬಾರ್ದು, ಜಸ್ಟ್ ಪೆನ್ಸಿಲ್ ಕಟ್ ಥರ ಪ್ಲಸ್ ಸ್ಕಿನ್ ಫಿಟ್ ಥರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ. ಇಷ್ಟು ಅಷ್ಟೇ ಗಾಯ್ಸ್. ಮತ್ತು ಇದೊಂದೇನು ನೈಕಾದಲ್ಲಿ ಐತೆ. ನನಗೆ ಇನ್ನೊಂದು ಏನು ಗೊತ್ತಾ, ನಾನು ಏನು ಆರ್ಡ್ರ್ ಮಾಡಿರ್ತೀನಿ ಅಂತಲೂ ಮರ್ತೋಗಿದೆ. ಫಸ್ಟೆಲ್ಲ ದೇವರಣೆಗೂ ಎಷ್ಟು ಯಾಮಾರಿದ್ದೀನಿ ಅಂದರೆ ನಾನು, ಏನಕ್ಕಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಡ್ತಿದ್ದೆ. ಎಷ್ಟೊಂದು ಪೇ ಮಾಡ್ತಿದ್ದೆ, ಆದರೂ ಪೇ ಇಲ್ಲ ಅಂತ ಹೇಳೋರು. ಅದು ನಮ್ಗೆ ಸ್ವಲ್ಪ ಡೌಟ್ ಎಲ್ಲ ಬರ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಈಗೆಲ್ಲ ಹಂಗೆ ಪೇ ಮಾಡಿಬಿಡ್ತೀನಿ, ಬಂದು ಸುಮ್ಮನೆ ಕೊಟ್ಟೋಯ್ತಾ ಇರ್ಬೇಕಾದ್ರೆ ಅಷ್ಟೇ. ವಿಶ್ ಕೇರ್ ಅವ್ರದ್ದು ಯಾಸಿನಮೈಡ್ ಆಲ್ ಬ್ಯಾಲೆನ್ಸ್ ಸನ್ಸ್ಕ್ರೀನ್ ಬೇರೆ ಇದೆಯೋ ಇವ್ರದ್ದು. ನಾನು ಇದು ಆರ್ಡ್ರ್ ಮಾಡೇ ಇಲ್ವಲ್ಲ, ಹೆಂಗೆ ಬಂತು ಗೈಸ್? ನಾನು ಇದು ಆರ್ಡ್ರ್ ಮಾಡಿಲ್ಲ. ನನಗೆ ಗೊತ್ತಾಗುತ್ತೆ ನಾನು ಏನು ಆರ್ಡ್ರ್ ಮಾಡಿದ್ದೀನಿ, ಏನು ಆರ್ಡ್ರ್ ಮಾಡಲ್ಲ ಅಂತ. ಫ್ರೀ ಗೀ ಕೊಟ್ಟಿರ್ತಾರೆ ಅಷ್ಟೇ. ನೈಕಾದಲ್ಲಿ ಸರಿಯಪ್ಪ. ಇದೇನಿದು?
ಆಯಿಲ್ ಟೈಪಲ್ಲಿ ಇರೋದು ಸನ್ಸ್ಕ್ರೀನ್ ಅಂತೆ. ಕೈಗೆ ಹಾಕಿ ನೋಡೋಣ ಫಸ್ಟು. ಅಯ್ಯೋ ಇಷ್ಟೊಂದು ಆಗ್ಬಿಡ್ತಲ್ಲಪ್ಪ. ವೈಟ್ ಕಾಸ್ಟ್ ಇದೆಯಾ ಏನಿದೆ ಅಂತ ಚೆಕ್ ಮಾಡೋಣ. ಒಂಚೂರು ವೈಟ್ ಕಾಸ್ಟ್ ಇದೆ ಗೈಸ್, ಬಟ್ ಓಕೆ ಚೆನ್ನಾಗಿದೆ. ಇಲ್ಲ ಸುಳ್ಳು ಹೇಳ್ಬಾರ್ದು. ನೋಡಿ ಡಿಫ್ರೆನ್ಸ್ ನೋಡಿ, ಇಲ್ಗೂ ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಓ ಗೊತ್ತಾಯ್ತು, ಶಾಂಪೂ ಆರ್ಡ್ರ್ ಮಾಡಿದ್ದೆ ಗೈಸ್ ನಾನು. ಶಾಂಪೂ ಆರ್ಡ್ರ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೆಲ್ಲ ವಿಶ್ ಕೇರ್ ಅವ್ರದ್ದೇ ಶಾಂಪೂ, ವಿಶ್ ಕೇರ್ ಅವ್ರದ್ದೇ ಕಂಡೀಷ್ನರ್ ಕೂಡ. ನಾನು ಬೇರೆಯವ್ರ ಥರ ಇವಾಗ ಒಂದು ತೋರಿಸ್ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಕೊಂಡು ಇನ್ನೊಂದು ತೋರಿಸಲ್ಲ. ನಾನು ಹೇಳ್ಬಿಡ್ತೀನಲ್ಲ ನಿಮಗೆ ಡೈರೆಕ್ಟಾಗಿ, ನಾನು ಇದು ಪ್ರಮೋಷನೇ ಮಾಡ್ತಾ ಇದ್ದೀನಿ ಅಂತ. ಶಾಂಪೂ ಕಂಡೀಷ್ನರ್ ಇಷ್ಟ ಆಗಿತ್ತಪ್ಪ ನಂದು. ಎಷ್ಟು ಇಲ್ಲಿ ನೋಡ್ರಪ್ಪ, ಎಲ್ಲ ಯಾರು ಕ್ಲೀನ್ ಮಾಡ್ತಾರೆ, ನಾನೇ ಮಾಡ್ಬೇಕು. ಈಗ ನಮ್ಮ ಅಮ್ಮ ಬೇರೆ ಇಲ್ಲ ನೋಡಿದ್ರೆ ಗೈಸ್. ಇಷ್ಟು ನನ್ನ ಕಥೆಗಳು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್.